ಜೈ ಶ್ರೀರಾಮ್. ಭಕ್ತಿಯ ಶಕ್ತಿಯೇ ಕಷ್ಟಗಳ ಮುಕ್ತಿ. ಇದು ನಿಮ್ಮ ಪ್ರೀತಿಯ ಡಿವೈನ್ ದೇವರಾಜ್. ಈ ಆಧ್ಯಾತ್ಮಿಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಿಮ್ಮ ಸುತ್ತಮುತ್ತಲಿನವರೇ ನಿಮಗೆ ಜೀವನದಲ್ಲಿ ಮುಂದೆ ಬರೋಕ್ಕೆ ಬಿಡ್ತಾ ಇಲ್ವಾ? ತಲೆ ಕೆಡಿಸ್ಕೋಬೇಡಿ. ಇನ್ಮೇಲೆ ನಿಮ್ಮ ಜೊತೆ ನಾನಿದ್ದೇನೆ. ನಾನು ಹೇಳುವ ಮಂತ್ರಗಳಾಗಲಿ, ಯಾವುದೇ ಥರ ಟಿಪ್ಸ್ ಅಂದರೆ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ್ದಂತೆ ನಾನು ನಿಮ್ಮ ಪ್ರಶ್ನೆಗಳ ಅನುಸಾರ ನಾನು ನಿಮಗೆ ಉತ್ತರ ವಿಡಿಯೋಗಳ ಮುಖಾಂತರ ನೀಡುತ್ತೇನೆ. ಯಾವುದೇ ಒಂದು ಪ್ರಶ್ನೆ ಇದ್ದರೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಬಂದು ಡೈರೆಕ್ಟಾಗಿ ಬರೆದು ಬಿಡಿ. ನಿಮಗೆ ಏನು ತೊಂದರೆ ಇದೆ ಅಥವಾ ನಿಮಗೆ ಏನು ಉತ್ತರ ಬೇಕು ಅಂತ. ನಿಮ್ಮ ಲೈಫಲ್ಲಿ ಏನೇ ನಡೀತಾ ಇದ್ದರೆ, ಏನೇ ಒಂದು ನೆಗೆಟಿವಿಟಿ ಅನುಭವಗಳು ನಿಮಗೆ ಆಗ್ತಾಯಿದ್ರೆ ಅಥವಾ ಪಾಸಿಟಿವ್ ಅನುಭವಗಳು ಆಗಲಿ, ದೇವರ ಒಂದು ಅನುಭವಗಳು ಆದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪ್ರತಿಯೊಂದಕ್ಕೂ ನಾನು ಉತ್ತರ ನೀಡಲು ಪ್ರಯತ್ನಿಸುತ್ತೇನೆ. ಆದರೆ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಪ್ರತಿನಿತ್ಯ ವಿಡಿಯೋ ನೋಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಬರಿತಾ ಇರ್ತಾರೋ, ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅವರಿಗೆ ಮಾತ್ರ ನಾನು ಒಂದು ಕಮೆಂಟ್ ಮುಖಾಂತರ ಆದಷ್ಟು ಬೇಗ ಉತ್ತರ ನೀಡಲು ಬಯಸುತ್ತೇನೆ. ಯಾಕಂದರೆ ಯಾರು ತಿಳ್ಕೊಳ್ಳಲು ಇಷ್ಟಪಡುತ್ತಾರೋ, ಹಂಬಲಿಸುತ್ತಾರೋ, ದೇವರಂದರೆ ಏನು, ದೇವರು ಇದಾನ ಇಲ್ವಾ ಅನ್ನೋರಿಗೆ ನಾನು ಪ್ರತಿಯೊಂದಕ್ಕೂ ಆನ್ಸರ್ ಕೊಡಲು ಸಿದ್ಧನಿದ್ದೇನೆ. ನಿಮ್ಮ ಅನುಭವಗಳನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆಂಜನೇಯನ ಕೃಪೆ ಸದಾ ಎಲ್ಲರಿಗೂ ಸಿಗಬೇಕು ಅನ್ನೋ ಕಾರಣಕ್ಕೆ ನಾನು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೇನೆ. ನಿಮ್ಮ ಪ್ರತಿಯೊಂದು ಆಧ್ಯಾತ್ಮಿಕ ಅನುಭವಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ನಿಮ್ಮ ಕಷ್ಟಗಳಿಗೂ ಏನಾದರೂ ಉತ್ತರ ಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಒಂದೊಂದಾಗಿ ವಿಡಿಯೋ ಮಾಡುತ್ತಾ ನಿಮಗೆ ಉತ್ತರ ನೀಡಲು ಪ್ರಯತ್ನಿಸುತ್ತೇನೆ. ಇನ್ಮೇಲೆ ಯಾರಿಗೂ ಭಯ ಬೀಳೋ ಅವಶ್ಯಕತೆ ಇಲ್ಲ. ಯಾರೇ ನಿಮ್ಮ ಸುತ್ತಮುತ್ತಲಿನವರಾಗಲಿ, ಅಣ್ಣ ತಮ್ಮ ಆಗಲಿ, ಅಕ್ಕ ತಂಗಿ ಆಗಲಿ, ದೊಡ್ಡಪ್ಪ ಚಿಕ್ಕಮ್ಮ, ಯಾರೇ ನಿಮಗೆ ಒಂದು ಕೆಟ್ಟ ದೃಷ್ಟಿಯಿಂದ ಯಾರೇ ನಿಮಗೆ ಕೆಟ್ಟ ದೃಷ್ಟಿಯಿಂದ ಜೀವನದಲ್ಲಿ ಮುಂದೆ ಬರೋಕ್ಕೆ ಬಿಡ್ತಾಯಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ಉತ್ತರ ಕೊಡೋದು ಒಂದೇ, ನೀವು ಜೀವನದಲ್ಲಿ ಸಕ್ಸಸ್ ಆಗಬೇಕು, ಲೈಫಲ್ಲಿ ಮುಂದೆ ಬರಬೇಕು. ನೀವು ಮುಂದೆ ಬರ್ತೀನಿ ಅಂದರೆ ಆಗಲ್ಲ. ಅದ್ರ ಜೊತೆಗೆ ಆಂಜನೇಯನ ಕೃಪೆ ಕೂಡ ಇರಬೇಕು. ಹಾಗೂ ನಿಮ್ಮ ಪ್ರಯತ್ನ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ ಅಷ್ಟೇ ಜೀವನದಲ್ಲಿ ಸಕ್ಸಸ್ ಆಗ್ತೀರಾ. ಅದರ ಜೊತೆಗೆ ಆಂಜನೇಯನ ಕೃಪೆ ಕೂಡ ಸದಾ ಇರಬೇಕು. ನೀವು ಆಂಜನೇಯನ ಭಕ್ತರಾಗಿದ್ರಿ ಅಂದರೆ, ಆಂಜನೇಯನ ಮೇಲೆ ಸ್ವಲ್ಪ ಆದರೂ ನಿಮಗೆ ಒಂದು ನಂಬಿಕೆ ಅನ್ನೋದಿದ್ದರೆ, ನಿಜವಾಗ್ಲಿಯೂ ನೀವು ಆಂಜನೇಯನ ಅನುಭವವನ್ನು ಇದ್ದಾರೆ ಅನ್ನೋ ಒಂದು ಅನುಭವವನ್ನು ನೀವು ಕಾಣಬೇಕಾದ್ರೆ ನನ್ನ ಚಾನಲಲ್ಲಿ ಬರುವಂಥ ಪ್ರತಿಯೊಂದನ್ನು ವಿಡಿಯೋಗಳನ್ನು ನೋಡಿ ನಿಮ್ಮ ಜೀವನ ಪ್ರತಿಯೊಂದು ಸ್ಟೇಜಲ್ಲಿ ನೀವು ಬರ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಆಂಜನೇಯನ ಕೃಪೆ ಹಾಗೂ ರಕ್ಷಣೆಯ ಕವಚದಲ್ಲಿ ಯಾರು ಇರ್ತಾರೋ ಅವರಿಗೆ ಯಾರ ಕೆಟ್ಟ ದೃಷ್ಟಿನೂ ಬೀಳಲ್ಲ. ಯಾರು ಎಷ್ಟು ದೊಡ್ಡ ವಾಮಾಚಾರಿನೇ ಆಗಲಿ, ಯಾರು ಏನೇ ಮಾಡಿದರೂ ನಿಮಗೆ ಏನೂ ತಾಕಲ್ಲ. ಅದಕ್ಕೆ ನಾನು ಸಾಕ್ಷಿಯಾಗಿರುತ್ತೇನೆ. ನಂಬಿಕೆ ಇದ್ದವನಿಗೆ ಮಾತ್ರ ಆಂಜನೇಯನ ಅನುಭವಗಳಾಗುತ್ತೆ. ನಿಮ್ಮ ಜೀವನದಲ್ಲೂ ಆಂಜನೇಯನ ಕೃಪೆ ಹಾಗೂ ಆಂಜನೇಯನ ಒಂದು ಇದ್ದಾರೆ ಅನ್ನೋ ಒಂದು ಅಭಾವ ನಿಮಗೆ ಆಗಿದ್ದಾರೆ, ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ಬರೀರಿ. ನಿಮ್ಮ ಕಮೆಂಟ್ನ ನಾನು ವಿಡಿಯೋ ಮುಖಾಂತರ ಬೇರೆಯವ್ರಿಗೂ ತಿಳಿಸಲು ಪ್ರಯತ್ನಿಸುತ್ತೇನೆ. ಯಾಕಂದರೆ ತುಂಬ ಜನಕ್ಕೆ ಒಂದು ಪ್ರಶ್ನೆ ಇದೆ, ಏನಪ್ಪ ಅಂದರೆ ಆಂಜನೇಯ ಸ್ವಾಮಿ ಇದ್ದಾರಾ ಇಲ್ವಾ? ಹೋಗಲಿ ಬಿಡಿ, ದೇವರಿದ್ದಾನೆ ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದರೆ ಜೀವನದಲ್ಲಿ ಅವರಿಗೆ ಆ ಸ್ಟೇಜ್ಗೆ ಹೋಗುವಂಥ ಒಂದು ಸನ್ನಿವೇಶನೇ ನಡೆದಿರಲ್ಲ. ಯಾಕಂದರೆ ತುಂಬ ಜನ ಕಷ್ಟದಲ್ಲಿದ್ದಾಗ ಎಷ್ಟೇ ಫೇಸ್ ಮಾಡ್ತಾಯಿದ್ದೀವಿ ನಾವು, ದೇವರಿದ್ದಾನೆ ಇಲ್ವೋ ಅನ್ನೋ ಒಂದು ಕನ್ಫ್ಯೂಸಲ್ಲಿ ತುಂಬ ಇರ್ತಾರೆ. ಪ್ರತಿಯೊಂದಿಗೂ ಒಬ್ಬರಿಗೂ ಒಂದು ಮಾತು ಹೇಳಲು ಇಷ್ಟಪಡುತ್ತೇನೆ. ದೇವರು ಇದ್ದಾರೆ, ನಂಬಿದವರಿಗೆ ಮಾತ್ರ ಅನುಭವ ಆಗುತ್ತೆ. ಮೂಢನಂಬಿಕೆಯಲ್ಲಿ ಇದ್ದವ್ರಿಗಲ್ಲ. ನಾನು ಸೈನ್ಸ್ನ ಫಾಲೋ ಮಾಡ್ತೀನಿ ಅನ್ನೋರಿಗಿಲ್ಲ. ಯಾಕಂದರೆ ಸೈನ್ಸನ್ನ ಫಾಲೋ ಮಾಡಿದಾಗ ಮಾತ್ರ ನಮಗೆ ಒಂದು ಕನ್ಫ್ಯೂಸ್ ಕ್ರಿಯೇಟ್ ಆಗುತ್ತೆ, ದೇವರಿದಾನ ಇಲ್ವಾ, ಇದು ಸೈನ್ಸಾ ಅನ್ನೋದು. ಯಾಕಂದರೆ ಒಂದು ಪ್ರಶ್ನೆಗೆ ಬೇಗ ಉತ್ತರ ಸಿಕ್ಕಿದಾಗ ಮನುಷ್ಯ ಒಂದು ಚಂಚಲತೆಯಿಂದ ಆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಸೊ ದಯವಿಟ್ಟು ದೇವರಿದ್ದಾನೆ ಅನ್ನೋ ಒಂದು ಅನುಭವ ನೀವು ಆಗಬೇಕು ಅಂದರೆ ನೀವು ದೇವರಾಗಬೇಕು. ಹೆಂಗೆ ಅಂದರೆ ಒಳ್ಳೆಯ ರೀತಿಯಲ್ಲಿ ಇರಬೇಕು, ಒಳ್ಳೆಯ ರೀತಿಯಲ್ಲಿ ನಮ್ಮ ಆಚಾರ ವಿಚಾರಗಳು ಇರಬೇಕು. ನಾವು ಒಳ್ಳೆಯದನ್ನೇ ಫಾಲೋ ಮಾಡ್ತಾ ಇದ್ದರೆ ನಮಗೆ ಡೆಫಿನೆಟ್ಲಿ ದೇವರ ಅನುಭವ ಆಗುತ್ತೆ. ದೇವರಿದ್ದಾನೆ ನನಗೂ ಅನ್ನೋ ಒಂದು ಭಾವನೆಗಳು ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಯಾಕಂದರೆ ನಿಮ್ಮ ಲೈಫಲ್ಲಿ ದೇವರ ಕೃಪೆ ಆದಾಗ ಪ್ರತಿಯೊಂದು ಇನ್ಸಿಡೆಂಟಲ್ಲೂ ನಿಮಗೆ ಖುಷಿ ಸಿಗ್ತಾ ಇರುತ್ತೆ. ನಿಮ್ಗೆ ಅವಾಗ ಅನುಭವ ಆಗುತ್ತೆ, ಓ ದೇವರಿದ್ದಾನೆ, ನನಗೂ ಒಳ್ಳೆಯದಾಯಿತು, ನಂಬಿದ್ದಕ್ಕೂ ನನಗೆ ಸಾರ್ಥ ಆಯಿತು ಅನಿಸುತ್ತೆ. ಯಾರು ರೋಡಲ್ಲಿ ನಡೀತಿರ್ತಾನೋ ಅವನು ಆಕಾಶದಲ್ಲಿ ಹೋಗುವಂತನೂ ಟೈಮ್ ಬರುತ್ತೆ. ಯಾರು ಮೂಢನಂಬಿಕೆಯಲ್ಲಿ ಇರ್ತಾರೋ ಮೇಲೆ ಹಾರಾಡ್ತಿರುವ ಲೇಡಲ್ಲಿ ಅವ್ನು ಪ್ರೈವೇಟ್ ಜೆಟ್ಟೆ ಆಗಿರಲಿ, ರೋಡಲ್ಲಿ ಮಣ್ಣಲ್ಲಿ ನಡೆಯುವಂಥ ಸಿಚುವೇಶನು ನಡೆಯುತ್ತೆ. ನಂಬಿದವರಿಗೆ ಮಾತ್ರ ದೇವರ ಕೃಪೆಯಾಗುತ್ತೆ. ಸೊ ನಿಮಗೆ ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಅಥವಾ ವಾಮಾಚಾರ ಮಾಡ್ತಿದ್ದಾರೆ ಅನ್ನೋ ಒಂದು ಭಯ ಬೇಡ. ಯಾರು ನಿಜವಾಗ್ಲೂ ಆಂಜನೇಯನ ನಂಬಿದ್ದೀರಾ
ತುಂಬ ಒಳ್ಳೆಯದು. ಯಾಕಂದರೆ ಆಂಜನೇಯನ ಭಕ್ತರಾಗಲು ಪುಣ್ಯ ಮಾಡಿರಬೇಕು. ಯಾಕಂದರೆ ಕಲಿಯುಗದಲ್ಲಿ ಸಾಕ್ಷಾತ್ತಾಗಿ ಆಂಜನೇಯ ಕೂಡ ಯಾವಾಗೂ ಇದ್ದಾರೆ. ಅದು ಅನುಭವ ಆಗಬೇಕಂದ್ರೆ ನನ್ನ ಚಾನೆಲ್ನ ಫಾಲೋ ಮಾಡಿ. ಪ್ರತಿಯೊಂದು ಸ್ಟೋರಿ ತರುತ್ತೇನೆ. ಯಾರು ಶೇರ್ ಮಾಡ್ಕೊತಿದ್ದಾರೆ ಕಮೆಂಟ್ ಬಾಕ್ಸಲ್ಲಿ ಅವರ ಒಂದು ಅನುಭವಗಳನ್ನು ನಾನು ವಿಡಿಯೋ ಮುಖಾಂತರ ತರಲು ಪ್ರಯತ್ನಿಸುತ್ತೇನೆ. ನನ್ನ ಉದ್ದೇಶ ಇಷ್ಟೇ. ಯಾರಿಗೆ ಡೌಟ್ ಇದೆ ಆಂಜನೇಯ ಸ್ವಾಮಿ ಇದ್ದಾರಾ ಇಲ್ವಾ, ದೇವರು ಇದ್ದಾರಾ ಇಲ್ವಾ, ಅಥವಾ ದೇವರ ಒಂದು ಕೃಪೆ ನಮ್ಮ ಮೇಲೆ ಆದಾಗ ಏನೆಲ್ಲ ಅನುಭವಗಳಾಗುತ್ತೆ, ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬಿದ್ದಾಗ ಏನೆಲ್ಲ ಅನುಭವ ಆಗುತ್ತೆ, ಪ್ರತಿಯೊಂದಕ್ಕೂ ನಾನು ವಿಡಿಯೋಗಳು ಮಾಡುತ್ತೇನೆ. ಒಂದು ಮಾತ್ರ ನಿಜ, ನಾನು ನಂಬಿದವರಿಗೆ ಪ್ರತಿಯೊಂದು ವಿಡಿಯೋಗಳನ್ನು ತರಲು ಪ್ರಯತ್ನಿಸುತ್ತೇನೆ. ಆದರೆ ನಿಮ್ಮ ಒಂದು ಸಪೋರ್ಟ್ ಎಲ್ಲಿವರೆಗೂ ಸಿಗುತ್ತೋ ನಾನು ಅಲ್ಲಿವರೆಗೂ ಡೆಫಿನೆಟ್ಲಿ ನಿಮಗೆ ಸಪೋರ್ಟ್ ಮಾಡುತ್ತೇನೆ. ಇಲ್ಲಿ ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ನನ್ನ ಉದ್ದೇಶ ಕಷ್ಟದಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಆಸರೆಯಾಗುತ್ತೆ ಅಂತಾರೆ. ಸೊ ಅದೇ ಕಾರಣಕ್ಕೆ ನಾನು ಕಷ್ಟದಲ್ಲಿದ್ದವರಿಗೆ ಒಂದು ಮೋಟಿವೇಶನ್ ಸಿಗಲಿ, ದೇವರಿದ್ದಾನೆ ಅನ್ನೋ ಒಂದು ನಂಬಿಕೆಯನ್ನು ಮೂಡಿಸಲಿಕ್ಕೆ ನಾನು ಈ ಯೂಟ್ಯೂಬ್ ಚಾನೆಲ್ನ ರೆಡಿ ಮಾಡಿದ್ದೇನೆ. ನನಗೆ ವಿಡಿಯೋ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ, ಅಂದರೆ ನನಗೆ ಅಷ್ಟೊಂದು ಕ್ಯಾಮ್ರಾ ಫೇಸ್ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ಯಾಕಂದರೆ ನನ್ನ ಸರೌಂಡಿಂಗಲ್ಲಿ ತುಂಬ ಜನ ಕಷ್ಟಗಳನ್ನು ಫೇಸ್ ಮಾಡಿದ್ದಾರೆ. ನನ್ನ ಹತ್ರ ಬಂದು ಅವರ ತುಂಬ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಕೂಡ ಆಗಿದ್ದಾರೆ. ಅವರ ವಿಡಿಯೋಗಳನ್ನು ನಾನು ನಿಮ್ಮ ಮುಂದೆ ತರಲು ಪ್ರಯತ್ನಿಸುತ್ತೇನೆ. ನಿಮ್ಮ ಸಪೋರ್ಟ್ ಹಾಗೂ ನನಗೆ ಅನ್ನೋ ಒಂದು ಉದ್ದೇಶ ಇಲ್ಲ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಜನಕ್ಕೆ ವಿಡಿಯೋ ಹೋಗುತ್ತೆ, ಎಲ್ಲರ ಹತ್ರನೂ ವೈರಲ್ ಆಗುತ್ತೆ. ಅಂದರೆ ಯಾರಿಗೆ ಕಷ್ಟದಲ್ಲಿ ಯಾರಿಗೆ ಒಂದು ಮಾತಿನ ಅವಶ್ಯಕತೆ ಇದೆಯೋ, ದೇವರು ಇದ್ದಾನೆ ಒಂದು ಭರವಸೆ ಮೂಡುವಂತಹ ಒಂದು ಮಾತು ಅವರಿಗೆ ಮುಟ್ಟಬೇಕಂದ್ರೆ ನೀವು ವಿಡಿಯೋನ ಶೇರ್ ಮಾಡಬೇಕು, ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋಗಳನ್ನು ತರಲು ನಾನು ಪ್ರಯತ್ನಿಸುತ್ತೇನೆ. ನಿಮ್ಮ ಜೀವನದಲ್ಲಿ ಯಾವುದೇ ಥರ ಕಷ್ಟಗಳಿದ್ದರೂ ಕಮೆಂಟ್ ಬಾಕ್ಸಲ್ಲಿ ಪದೇ ಪದೇ ಹೇಳ್ತಾ ಇದ್ದೀನಿ, ಬರೀರಿ. ಆ ಕಮೆಂಟ್ಗೆ ನಾನು ಉತ್ತರ, ಎಕ್ಸಾಂಪಲ್ ಇವಾಗ 10 ಜನ ಆಗಲಿ ಅಥವಾ 100 ಜನ ಆಗಲಿ 1000 ಜನ ಆಗಲಿ ಕಮೆಂಟ್ ಮಾಡಿದಾಗ ಅಲ್ಲಿ ನಾನು ಯಾವುದು ಇಂಪಾರ್ಟೆಂಟ್, ಯಾವುದು ಬೇಗ ವಿಡಿಯೋ ತರಬೇಕು ಅಂತ ನೋಡಿಬಿಟ್ಟು ನಾನು ತರಲು ಪ್ರಯತ್ನಿಸುತ್ತೇನೆ. ಯಾಕಂದರೆ ಯಾರಿಗೆ ತುಂಬ ಕಷ್ಟ ಇರುತ್ತೋ ಅವರಿಗೆ ನಾನು ಬೇಗ ವಿಡಿಯೋದಲ್ಲಿ ಆನ್ಸರ್ ಮಾಡಲು ಪ್ರಯತ್ನಿಸುತ್ತೇನೆ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಬೆಂಬಲ ಇದ್ದರೆ ನಾನು ಇನ್ನೂ ಚೆನ್ನಾಗಿರೋ ವಿಡಿಯೋಗಳನ್ನು ತಂದು ನಿಮ್ಮ ಮುಂದೆ ಇಡ್ತೇನೆ. ಅದರಿಂದ ನಿಮಗೆ ಏನೆಲ್ಲ ಅನುಕೂಲ ಆಗುತ್ತಿದೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾನು ತರ್ತಿದ್ದೀನಿ. ನಿಮ್ಮ ಅನುಭವಗಳನ್ನು ಹಂಚಿದಾಗ ಮಾತ್ರ ನಾನು ಇನ್ನೂ ಮತ್ತೆ ವಿಡಿಯೋಗಳನ್ನು ತರಲು ಪ್ರಯತ್ನಿಸುತ್ತೇನೆ. ಸೊ ಮತ್ತೆ ಹೇಳ್ತಾ ಇದ್ದೀನಿ, ಆಂಜನೇಯನ ಭಕ್ತರಾಗಿ ಆಂಜನೇಯನ ನಾಮಸ್ಮರಣೆ ಮಾಡಿ, ಶ್ರೀರಾಮರ ನಾಮ ಜಪ ಮಾಡಿ. ಎಷ್ಟು ರಾಮನಾಮ ಜಪ ಮಾಡ್ತೀರೋ ನಿಮಗೆ ಆಧ್ಯಾತ್ಮಿಕ ಅನುಭವಗಳು ನಿಮ್ಮ ಲೈಫಲ್ಲಿ ನಡೀತವೆ. ಎಷ್ಟೇ ಕೆಟ್ಟ ದೃಷ್ಟಿ, ಯಾರದೇ ಕೆಟ್ಟ ದೃಷ್ಟಿ ಆಗಲಿ, ಯಾರೇ ವಾಮಾಚಾರ ಮಾಡಿರಲಿ, ಯಾರು ನಿಮಗೆ ಏನು ಮಾಡೋಕ್ಕೆ ಆಗಲ್ಲ. ಸೊ ರಾಮದ ನಾಮದ ಶಕ್ತಿಯನ್ನು ಮತ್ತು ರಾಮನಾಮ ಎಷ್ಟು ಜಪ ಮಾಡಿದ್ದಾರೆ, ಏನೆಲ್ಲ ನಮಗೆ ಸಿಗುತ್ತೆ, ಏನೆಲ್ಲ ಮಾಡಿದರೆ ನಮಗೆ ಯಾವ ಸ್ಟೇಜಲ್ಲಿ ನಾವು ಯಾವ ರೀತಿ ಬೆಳಿತೀವಿ ಅನ್ನೋ ಪ್ರತಿಯೊಂದು ವಿಡಿಯೋಗಳು ತರ್ತೀನಿ. ನಿಮ್ಗೆ ಏನೇ ಕ್ವಶನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಮೊದಲ ವಿಡಿಯೋವನ್ನು ಹಾಕಿದೆ, ಹೇಗಿಲ್ಲ ಅದು ರಾಮಾಂಜನೇಯ ಪಾದಕ್ಕೆ ನಾನು ಅರ್ಪಿಸುತ್ತಿದ್ದೇನೆ. ಜೈ ಶ್ರೀರಾಮ್, ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಆಂಜನೇಯ, ಎಲ್ಲರಿಗೂ ಒಳ್ಳೆಯದಾಗಲಿ.